ಶಂಕಿ ಕರಿಯಣ್ಣ ನಿಧನದ ಬಗ್ಗೆ ಕೇಳಿ ಬಹಳಷ್ಟು ನೋವಾಗ್ತಾ ಇದೆ. ನಮ್ಮ ಕುಟುಂಬದ ಒಂದು ಸದಸ್ಯನಾಗಿದ್ದವನು, ಭಾಳ ಆತ್ಮೀಯನಾಗಿರ್ತಕ್ಕಂಥ ನಮ್ಮ ಶಂಕಿ ಕರಿಯಣ್ಣನ ನಿಧನ ವಿಷಯ ಕೇಳಿ ನನಗೆ ಬಹಳಷ್ಟು ನೋವಾಗ್ತಾ ಇದೆ. ಅಂಥ ವ್ಯಕ್ತಿ ಮತ್ತು ನನಗೆ ಅಷ್ಟು ಆತ್ಮೀಯಾಗಿರ್ತಕ್ಕಂಥ ಒಂದು ಶಿಷ್ಯನಾಗಿದ್ದ ನನಗೆ ನನ್ನ ಬಗ್ಗೆ ಅಷ್ಟು ಅಭಿಮಾನ, ನಮ್ಮ ಕುಟುಂಬದ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಶಂಕಿ ಕರಿಯಣ್ಣ ನಮ್ಮ ಕುಟುಂಬಕ್ಕೆ ಭಾಳ ಸೇವೆ ಮಾಡಿದ್ದಾನೆ ಮತ್ತು ನಮ್ಮ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಗಳಿಗೆ ಭಾಳ ನಿಷ್ಠಾವಂತನಾಗಿ ಕೆಲಸ ಮಾಡಿರ್ತಕ್ಕಂಥವನು. ಯಾವತ್ತಿಗೂ ನಮ್ಮ ಪಕ್ಷ ಬಿಟ್ಟು ಹೋಗಿರ್ತಕ್ಕಂಥವನಲ್ಲ, ನಮ್ಮ ಅಭಿಮಾನಿಯಾಗಿರ್ತಕ್ಕಂಥವ್ರು ಎಲ್ಲ ನಮ್ಮ ಕಾಂಗ್ರೆಸ್ ನಾಯಕರು ಭಾಳ ಪ್ರೀತಿಯಿಂದ ನೋಡ್ತಕ್ಕಂಥ ವ್ಯಕ್ತಿ ಶಂಕಿ ಕರಿಯಣ್ಣ ಹೋದರೆ. ಈ ಕರಿಯಣ್ಣ ಭಾಳಷ್ಟು ಒಳ್ಳೆಯ ವ್ಯಕ್ತಿ ಆಗಿರ್ತಕ್ಕಂಥವನು, ಎಲ್ಲರ ಹತ್ರ ಸ್ನೇಹ ಭಾವದಿಂದ ಇರ್ತಕ್ಕಂಥ ವ್ಯಕ್ತಿ. ಅಂಥ ವ್ಯಕ್ತಿ ಇವತ್ತು ನಾವು ಕಳ್ಕೊಂಡಿರೋದು. ಯಾಕಂದರೆ 40-50 ವರ್ಷದಿಂದ ಅವನ ಕರಿಯಣ್ಣ ನಮ್ಮ ಕುಟುಂಬದೊಳಗೆ ಇರ್ತಕ್ಕಂಥವನು, ನಮ್ಮ ಕುಟುಂಬದ ಜೊತೆಗೆ ನಡ್ಕೊತ ಬಂದಿರ್ತಕ್ಕಂಥವನು, ರಾಜಕೀಯದೊಳಗೆ ಭಾಳ ಮುತ್ಸಜ್ಜಾಗಿರ್ತಕ್ಕಂಥವನು. ಅಂಥ ವ್ಯಕ್ತಿ ಇವತ್ತು ನಮಗೆ ಕಣ್ಮರೆಯಾಗಿದ್ದಾನೆ ಅಂದರೆ ಭಾಳ ದುಃಖ ಅನ್ನಿಸ್ತಾ ಇದೆ ನನಗೆ. ಇವತ್ತು ಅವ್ರ ಕುಟುಂಬಕ್ಕೆ ಇಬ್ಬಲಾರ್ದಂಥ ನೋವು ಯಾರು ತೀರ್ಸೋಕ್ಕಾಗೋದಿಲ್ಲ. ಆದರೆ ಆ ಪರಮಾತ್ಮನು ನಮ್ಮ ಶಂಕಿ ಕರಿಯಣ್ಣಗೆ ಮತ್ತು ಅವ್ರ ಕುಟುಂಬಕ್ಕೆ ಶಾಂತಿ ಕೊಡಬೇಕು, ನೆಮ್ಮದಿ ಕೊಡಬೇಕು. ಅದು ನಮ್ಮ ಕರಿಯಣ್ಣ ಶಂಕಿಗೆ ಪರಮಾತ್ಮನು ಸದ್ಗತಿ ಪ್ರಾಪ್ತಿಗೆ ಕೊಡಲಿ ಅಂತಂದೇಳಿ ನಾನು ಹಾರೈಸ್ತಾ ಇದ್ದೇನೆ. ನಾನು ಹೋಗಿ ಅವ್ರನ್ನ ಬೆಳಗ್ಗೆ ಹೋಗಿ ಅವ್ರ ಹಳ್ಳಿಗೆ ಹೋಗಿ ಬರ್ತಾಯಿದ್ದೀನಿ. ನಾನು ನೋಡಿ ಅವ್ರ ಪರಮಾತ್ಮನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಅವನಿಗೆ ಒಳ್ಳೆ ಸದ್ಗತಿ ಕೊಟ್ಟು ಪರಮಾತ್ಮ ಅವನ ಕಾಪಾಡಲಿ ಅಂತಂದೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ.